ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ತೋರ್ಸಾಕತ್ತಿದ್ದು ಚಕ್ಲಿ ಮಾಡೋದು. ಬೇಕ್ರಿ ಸ್ಟೈಲ್ನೇ, ಬೇಕ್ರಿ ಒಳಗೆ ಹೆಂಗೆ ಮಾಡ್ತಾರೆ ಹಂಗೆ ಬರ್ತದೆ ನೋಡಿರಿ ಚಕ್ಲಿ. ಇಲ್ಲಿ ಏನೇನು ಬೇಕಂತ ತೋರ್ಸಾಕತ್ತ ನೋಡಿರಿ. ಇಲ್ಲಿ ನೋಡಿರಿ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತನ್ರಿ. ಇದ್ರಲ್ಲೇ 3 ಬೌಲ್ ಹಾಕೋಬೇಕ್ರಿ ಅಕ್ಕಿ ಹಿಟ್ಟು. 1 ಬೌಲ್ ಕಡಲೆ ಹಿಟ್ಟು ರೀ. ತುಂಬ ಚೆನ್ನಾಗಿ ಅಂದ್ರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿರಿ. ಹಂಗೆ ಸಾಫ್ಟಾಗಿ ತಿನ್ನಕ್ಕಂತೂ ಚಕ್ಲಿ ಸೇಮ್ ಬೇಕ್ರಿ ಸ್ಟೈಲ ನೋಡಿರಿ. ಈಗ ನೋಡಿರಿ ಎಲ್ಲ ಕಲ್ಸ್ಕೊಳಕತ್ತಾನೀಗ ಏನೇನು ಹಾಕ್ತಿರ್ಬೇಕಂತ. ಸ್ವಲ್ಪ ಕಾದಿರೋ ಎಣ್ಣೆ, ನೋಡಿರಿ ಈಗ ಇಲ್ಲಿ ಕಾದಿರೋ ಎಣ್ಣೆ ಹಾಕ್ಯಂಡಾಯ್ತು. ಇಲ್ಲಿ ನೋಡ್ರಿ ಈಗ ಖಾರದ ಪುಡಿ ಹಾಕೋಣತ್ತಾನೆ ರುಚಿಗೆ ತಕ್ಕಷ್ಟು. ನಾ ಖಾರದ ಪುಡಿನ ಅಲ್ಲೇ ನಿಮ್ಗೆ ತೋರಿಸಿದ್ದಿಲ್ಲ. ಖಾರ ಆಗಲಿ ಉಪ್ಪಾಗಲಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೋಬೇಕಾಗತ್ತೆ ನೋಡ್ರಿ. ಇಲ್ಲಿ ಇನ್ನೊಂದು ಸತಿ ಹೇಳಾಕತ್ತೀನಿ, ಖಾರ ಆಗಲಿ ಉಪ್ಪಾಗಲಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕಬೇಕು. ಉಳಿದಿದ್ವೆಲ್ಲ ನೋಡ್ರಿ ಎಳ್ಳು ಹಾಕೋತಾನೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬರ್ತವೆ ನೋಡ್ರಿ ಚಕ್ಲಿ ಅಂತ್ರನ. ಸೇಮ್ ಬೇಕ್ರಿ ಒಳಗೆ ಹೆಂಗೆ ಯಾವ ಥರ ಮಾಡ್ತಾರೆ ಅದೇ ಥರನ ಅವ್ರು ಇನ್ನೂ ಬೇರೆ ಬೇರೆ ಇದು ಹಾಕ್ತಾರೆ. ನಾವು ಏನು ಹಾಕ್ತೇನೆ ಬರೀ ಮಾಮೂಲಿ ಮನೆಯಲ್ಲಿ ಇದ್ದಿದ್ದು ಐಟಮ್ಸ್ ಬಳಸಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ನೋಡ್ರಿ. ಇಲ್ಲಿ ಇದನ್ನೆಲ್ಲ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ. ಅದು ಕೈಯಾಗಿ ಹಿಂಗೆ ಒಂಥರ ಉಂಡೆ ಥರ ಆಗ್ಬೇಕು ನೋಡ್ರಿ. ಅದೊಂಥರ ಹಿಂಗೆ ಇದು ಮಾಡಿದ್ರೆ ಈಗ ನೋಡ್ರಿ ಎಳ್ಳು ಹಾಕಕೂತಾನೆ ನೋಡ್ರಿ. ಇಲ್ಲೇ ಸ್ವಲ್ಪ ಜೀರಿಗೆ ಹಾಕೋತಾನೆ. 1 ಟೀ ಸ್ಪೂನ್ ಎಷ್ಟಾದ್ರೆ ಸಾಕ್ರಿ ಜೀರಿಗೆ ಗಮಕ್ಕೆ. ನೋಡ್ರಿ ಉಪ್ಪು ಹಾಕತಾನೆ. ನಾ ಆಗಲೇ ಹೇಳ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕೆಲವೊಬ್ರು ಜಾಸ್ತಿ ತಿನ್ನೋರು ಇರ್ತಾರೆ, ಕೆಲವೊಬ್ರು ಕಮ್ಮಿ ತಿನ್ನೋರು ಇರ್ತಾರೆ. ಹೀಗಾಗಿ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾನೆ. ಉಪ್ಪಾಗಲಿ ಖಾರ ಆಗಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಇಲ್ಲಿ ನೋಡ್ರಿ ಇಲ್ಲಿ ನೀರು ಹಾಕಿ ಕಲ್ಸಾಕೂತಾನೆ. ನೋಡ್ರಿ ಇಲ್ಲೇ ನಾದಿಟ್ಟನಿ ಎಲ್ಲ ಅದನ್ನು. ನೋಡ್ರಿ ಇಲ್ಲಿ ಬಳ್ಳಿ ಇಟ್ಟನಿ ಕರಿಯಾಕ ಎಣ್ಣಿನ. ನೋಡ್ರಿ ಇಲ್ಲಿ ಈಗ ಎಲ್ಲ ಒಡ್ತಳ್ಳೆ ತುಂಬಿಟ್ಟನಿ. ಈಗ ನೋಡ್ರಿ ಬಿಡ್ತಾನೀಗ. ನೋಡ್ರಿ ಇಲ್ಲಿ ಎಷ್ಟು ಚಲೋ ಬೀಳಾಕತ್ತವ ಚಕ್ಲಿ. ಸೇಮ್ ಬೇಕ್ರಿ ಥರನ, ಬೇಕ್ರಿ ಯಾವ ಥರ ಇದಿರ್ತೋ ಅದೇ ಥರನ ನೋಡ್ರಿ. ಏನೂ ಮತ್ತು ಬೇರೆ ಏನು ಹಾಕಿಲ್ಲ. ಇವತ್ತಿನ ವ್ಲಾಗ್ ಹೀಗಿತ್ತು.